ಬನ್ನಿ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು 1 ಗ್ಲಾಸ್ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಒಂದು 15ರಿಂದ 20 ಒಣಮೆಣಸನ್ನು ಹಾಕ್ಕೋತಾ ಇದ್ದೀನಿ. ಈ ಒಣಮೆಣಸಿನ ಸಿಪ್ಪೆ ಏನಿದೆ ಅಲ್ವಾ, ಅದು ಸ್ವಲ್ಪ ಹಸಿ ಆಗಬೇಕು. ಅದಕ್ಕಾಗಿ 4ರಿಂದ 5 ನಿಮಿಷ ಒಣಮೆಣಸನ್ನು ಬಿಸಿ ನೀರಿನಲ್ಲೇ ಬಿಡೋಣ. ಆ ನಂತರದಲ್ಲಿ ಇದನ್ನು ಇಳಿಸಿಟ್ಕೊಳ್ಳೋಣ. ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ನಿಂಬೆ ಹಣ್ಣಿನಷ್ಟು ಹುಣಸೆ ಹಣ್ಣನ್ನು ಪಲ್ಪ್ ಹಾಕ್ಕೊಂಡಿದ್ದೀನಿ. ಆನಂತರವಾಗಿ ಈ ಒಣಮೆಣಸನ್ನು ನೀರನ್ನು ಚೆಲ್ಲಿಬಿಟ್ಟು ಬರೀ ಮೆಣಸನ್ನಷ್ಟೇ ಹಾಕ್ಕೋಬೇಕು. ರುಬ್ಬುವಾಗ ಇದಕ್ಕೆ ನಾವು ನೀರೇನು ಹಾಕ್ಕೊಳ್ಳೋದಿಲ್ಲ. ಇದಕ್ಕೆ ಮತ್ತು ರುಚಿಗೆ ಒಂದು 4ರಿಂದ 5 ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಹಾಕೋ ಹಾಗಿಲ್ಲ. 1 ಚಮಚ ಎಣ್ಣೆಯನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ ರುಬ್ಕೋಬೇಕು. ರುಚಿಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅರ್ಧ ಚಮಚ ಸಕ್ಕರೆ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ರುಬ್ಕೊಂಡ್ರೆ ಕೆಂಪು ಚಟ್ನಿ ರೆಡಿಯಾಗುತ್ತೆ.